ನಮಸ್ತೆ ಎಲ್ರಿಗೂ. ಸೊ ಕಳೆದ ವಾರ ನಾವು 20ನೇ ಶ್ಲೋಕದ ತನಕ ನಾವು ನೋಡಿದ್ದೀವಿ ಅಲ್ವಾ. ಕೃಷ್ಣ ಹಾಗೂ ಉಳಿದ ಪಾಂಡವರು ತಮ್ಮ ತಮ್ಮ ಶಂಖಗಳನ್ನು ಊದಿದಾಗ ಯಾವ ರೀತಿ ಇಡೀ ಕೌರವರ ಸೈನ್ಯದ ಹೃದಯವನ್ನೆಲ್ಲ ಭೇದಿಸಿತು ಅಂತ ಕೂಡ ನಾವು ನೋಡಿದ್ದೀವಿ. ಅದರ ನಂತರ ಅರ್ಜುನ ಏನು ಹೇಳಿದ ಕೃಷ್ಣನ ಹತ್ರ, ತಮ್ಮ ರಥವನ್ನು ಎರಡೂ ಸೇನೆಯ ಮಧ್ಯೆ ನಿಲ್ಲಿಸು ಅಂತ ಕೃಷ್ಣನ ಹತ್ರ ಕೇಳ್ಕೊಳ್ತಾನೆ. ಸೊ ಅದರ ನಂತರದ ಶ್ಲೋಕ ಇದನ್ನು ಸಂಧಿ ಬಿಡಿಸಿಯೇ ನಾನು ಹೇಳ್ತಾ ಇದ್ದೇನೆ. ಯಾವತ್ ಏತಾನ್ ನಿರೀಕ್ಷೇಹೆ ಅಹಂ ಯೋದ್ದು ಕಾಮಾನ್ ಅವಸ್ಥಿತಾನ್. ಸೊ ಅದೆಲ್ಲ ಒಟ್ಟಿಗೆ ಇದೆಲ್ಲ ಅದನ್ನು ಬಿಡಿಸಿ ಹೇಳಿದ್ದು. ಇದು 20ನೇ ಶ್ಲೋಕ. ಕೈಹಿ ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೆ. ಇದರ ಅರ್ಥ, ಇದು ಅರ್ಜುನ ಹೇಳೋದು, ನಾನು ಯುದ್ಧ ಕ್ಷೇತ್ರದಲ್ಲಿ ಸನ್ನದ್ಧನಾಗಿರುವ ಯುದ್ಧದ ಅಭಿಲಾಷೆಯುಳ್ಳ ಈ ವಿಪಕ್ಷದ ಯೋಧರನ್ನು ಚೆನ್ನಾಗಿ ನೋಡಿಕೊಂಡು ಅಂದರೆ ಕಂಡು ಈ ಯುದ್ಧ ರೂಪವಾದ ವ್ಯಾಪಾರದಲ್ಲಿ ನಾನು ಯಾರ ಜೊತೆ ಯುದ್ಧ ಮಾಡುವುದು ಯೋಗ್ಯ ಎಂಬುದನ್ನು ತಿಳಿದುಕೊಳ್ಳುವವರೆಗೆ ರಥವನ್ನು ನಿಲ್ಲಿಸಿಕೊಂಡಿರು ಅಂತ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನ ಹತ್ರ ಹೇಳೋದು. ಯಾಕೆಂದರೆ ಶ್ರೀಕೃಷ್ಣ ಪರಮಾತ್ಮ ರಥದ ಸಾರಥಿ. ಅದರ ನೆಕ್ಸ್ಟ್ ಶ್ಲೋಕ ಕೂಡ ಓದುವ, ಅದು ಅರ್ಜುನನೇ ಹೇಳೋದು. ಯೋತ್ಸ್ಯಮಾನಾನ್ ಅವೇಕ್ಷೇ ಅಹಂ ಯೇ ಏತೆ ಅತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇಃ ಯುದ್ಧೇ ಪ್ರಿಯ ಚಿಕೀರ್ಷವಃ. ಇದು ಸಂಧಿ ವಿಂಗಡಿಸಿದಾಗ ಹೀಗೆ. ಇದರ ಅರ್ಥ ಹೇಳುವ, ಪ್ರತಿಯೊಂದು ಶಬ್ದದ್ದು ನಾನು ಹೇಳಿದರೆ ಉದ್ದ ಆಗ್ತಲ್ಲ, ಅರ್ಥ ಸಾಕು ನಮಗೀಗ ಸದ್ಯಕ್ಕೆ. ದುಷ್ಟಬುದ್ಧಿ ಅಂದರೆ ಇಲ್ಲಿ ದುರ್ಯೋಧನ. ದುಷ್ಟಬುದ್ಧಿಯ ದುರ್ಯೋಧನಿಗೆ ಯುದ್ಧದಲ್ಲಿ ಹಿತವನ್ನು ಬಯಸುವ ಯಾವ ರಾಜರುಗಳು ಈ ಸೈನ್ಯದಲ್ಲಿ ಬಂದಿದ್ದಾರೋ ಆ ಯೋಧರನ್ನು ನಾನು ನೋಡುವೆನು ಅಂತ. ಸೊ ಇವಾಗ ಯುದ್ಧವನ್ನು ಶುರು ಮಾಡುವ ಮುಂಚೆ ಎರಡೂ ಕಡೆ ನನಗೆ ನೋಡಬೇಕು ಅಂತ ಶ್ರೀಕೃಷ್ಣನ ಹತ್ರ ಅರ್ಜುನ ಹೇಳ್ತಾನೆ, ಯಾರ್ಯಾರಿದ್ದಾರೆ ಅಂತ. ಇವಾಗ ನಮ್ಮ ಸಾಧನೆ ಮಾರ್ಗದಲ್ಲಿ ನಾವು ನಡೆಯುವಾಗ ಇದನ್ನು ಹೇಗೆ ಅಂತ ನೋಡೋದು. ಸೊ ಇಲ್ಲಿ ಅರ್ಜುನ ಯಾರು? ನಮ್ಮೊಳಗಿನ ವಿಚಾರಶೀಲತೆ ಶುರುವಾಗುವಾಗ ಅದು ಸಂಪೂರ್ಣ ಭಕ್ತಿಯಲ್ಲಿ, ಸಂಪೂರ್ಣ ಶಕ್ತಿಯಲ್ಲಿ, ಶ್ರದ್ಧೆಯಲ್ಲಿ ಇರೋದಿಲ್ಲ. ಸೊ ಅದು ಅರ್ಧದಲ್ಲಿ ಇರ್ತದೆ. ಪ್ರಾಪಂಚಿಕ ಮೋಹವೂ ಇರುತ್ತೆ ಅದರ ಜೊತೆಗೆ. ಇಡೀ ನಮ್ಮ ಶರೀರವೇ ಒಂದು ಕುರುಕ್ಷೇತ್ರ ಅಂತ ನಾವು ಹೇಳಿದ್ದೀವಿ ಅಲ್ವಾ. ಬಾಹ್ಯ ಪ್ರಪಂಚಕ್ಕೆ ಮುಖ ಮಾಡಿಕೊಂಡಿರುವುದು ಕುರುಕ್ಷೇತ್ರ, ನಮ್ಮ ಸ್ಪೈನಲ್ ಕಾರ್ಡಿನ ಒಳಗಿನ ಚಕ್ರಗಳೆಲ್ಲ ಧರ್ಮಕ್ಷೇತ್ರ. ಅದು ಎರಡೂ ನಮ್ಮ ಜೊತೆಗೆ ಇದೆ. ಬಟ್ ನಾವು ಯಾವ ಸೈಡಿಗೆ ಅಥವಾ ಯಾವ ಬದಿಗೆ ಮುಖ ಮಾಡಿರ್ತೀವಿ ಅದನ್ನು ನಾವು ನೋಡ್ಕೊಳ್ಬೇಕು. ಹೊರ ಪ್ರಪಂಚಕ್ಕೆ ಮುಖ ಮಾಡಿರುವ ಅಂದರೆ ಕುರುಕ್ಷೇತ್ರದಿಂದ ಒಳ ಪ್ರಪಂಚಕ್ಕೆ ಅಂದರೆ ಧರ್ಮಕ್ಷೇತ್ರಕ್ಕೆ ನಾವು ಮುಖ ಮಾಡಲಿಕ್ಕೆ ಆ ದಾರಿಯಲ್ಲಿ ಇದ್ದೀವಿ ಇವಾಗ ಅಲ್ವಾ, ಶುರು ಮಾಡಿದ್ದೀವಿ. ಸೊ ಆ ಒಂದು ಸಂಘರ್ಷದ ಹಂತದಲ್ಲಿ ಇದ್ದೀವಿ. ಸೊ ಆವಾಗ ವಿಚಾರಶೀಲತೆಗೆ ಕೂಡ ಬಹಳಷ್ಟು ಸಂದಿಗ್ಧ ಪರಿಸ್ಥಿತಿಗಳು. ಯಾಕೆಂದರೆ ಎಷ್ಟೋ ಜನ್ಮಾಂತರಗಳಿಂದ ನಾವು ಈ ಹೊರ ಪ್ರಪಂಚದ ಅಥವಾ ಈ ನಮ್ಮ ಪಂಚ ಇಂದ್ರಿಯಗಳ ಮೂಲಕ ಹೊರ ಪ್ರಪಂಚದ ಒಂದು ಮೋಹದಲ್ಲಿ ಸಿಕ್ಕಿ ಹಾಕ್ಕೊಂಡಿರ್ತೀವಿ. ಸೊ ನಾವು ಏನು ತಿಳಿದಿರ್ತೀವಿ, ಈ ಪಂಚೇಂದ್ರಿಯಗಳೇ ನಮ್ಮ ಅನುಯಾಯಿಗಳು ಅಥವಾ ಈ ಬಾಹ್ಯ ಪ್ರಪಂಚದ ಸುಖಗಳೇ ನಮಗೆ ಖುಷಿ ಕೊಡುವಂಥವುಗಳು, ಅವುಗಳೇ ನಮ್ಮ ಸಂಬಂಧಿಕರು, ದಾಯಾದಿಗಳು, ಅಜ್ಜ ಪಿಜ್ಜ ಚಿಕ್ಕಪ್ಪ ದೊಡ್ಡಪ್ಪ
ಕಸಿನ್ಸು ಇವರೆಲ್ಲ ಇವುಗಳೇ ಅಂತ ನಮ್ಗೆ ಅನಿಸಿರುತ್ತೆ. ಯಾಕೆ? ನಮಗೆ ಒಳ ಪ್ರಪಂಚದಲ್ಲಿ ಆ ಶ್ರೀಕೃಷ್ಣ ಕುಳಿತಿದ್ದಾನೆ, ನಮ್ಮ ಇಡೀ ಈ ಪಂಚೇಂದ್ರಿಯಗಳನ್ನು ಅಥವಾ ಎಲ್ಲ ಇಂದ್ರಿಯಗಳನ್ನು ಅಂಗಗಳನ್ನು ನಡೆಸೋದು ಆತನೇ ಅನ್ನುವ ಅರಿವು ಇರುವುದಿಲ್ಲ ನಮಗೆ. ಯಾಕೆಂದರೆ ಆತನನ್ನು ಕಾಣಲು ಈ ನಮ್ಮ ಪಂಚ ಇಂದ್ರಿಯಗಳಿಂದ ಸಾಧ್ಯ ಇಲ್ಲ. ಯಾಕೆಂದರೆ ಶ್ರೀಕೃಷ್ಣ ಪಂಚ ಇಂದ್ರಿಯಗಳಿಂದ ಮಿಗಿಲಾದವನು, ಮೀರಿದವನು ಅಲ್ವಾ? ಹಾಗಾಗಿ ಆ ವಿಚಾರಶೀಲತೆ ಕೂಡ ತನ್ನ ಈ ಸೈನ್ಯದಲ್ಲಿ ಇರುವವರೆಲ್ಲ ನನ್ನವರೇ ಅನ್ಲಿಕ್ಕೆ ಶುರು ಆಗತ್ತೆ. ಅದು ಮುಂದಿನ ಶ್ಲೋಕಗಳಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಈತ ಏನು ಹೇಳ್ತಾನೆ, ನನಗೆ ಅದನ್ನೂ ನೋಡಬೇಕು, ಇದನ್ನೂ ನೋಡಬೇಕು. ಸೊ ಮಧ್ಯದಲ್ಲಿ ಎಷ್ಟೋ ಜನ ಸಾಧಕರು ಇದೇ ಥರ. ಯಾಕೆಂದರೆ ಅವರಿಗೆ ಪ್ರಾಪಂಚಿಕ ಮೋಹವನ್ನು ಬಿಡ್ಲಿಕ್ಕೆ ಮನಸ್ಸಿಲ್ಲ, ಜೊತೆಗೆ ಒಳಗಿನ ಸ್ಪಿರಿಚುವಲ್ ಇದೂ ಬೇಕು. ಇದನ್ನು ಬಿಡದೆ ಅದನ್ನು ಟೋಟಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನಮಗೆ, ಒಳಗಿನ ಶಕ್ತಿ ಅಥವಾ ಒಳಗಿನ ಜ್ಞಾನ. ಸೊ ನಾವೆಲ್ಲ ಹೇಗೆ ಅಂತ ಹೇಳಿದರೆ, ಇದನ್ನೂ ಬಿಡೋದಿಲ್ಲ, ಅದೂ ಬೇಕು ಅಂತ. ನಾವು ಈ ಪ್ರಶ್ನೆಯನ್ನು ಯಾರಿಗೆ ಕೇಳಬೇಕು? ನಮಗೆ ಕೇಳಬೇಕು. ನಾವೆಲ್ಲ ಇದರಲ್ಲೇ ಇದ್ದೀವಿ. ಸೊ ನಮಗೆ ಐಡಿಯಲ್ನ ಐಸ್ ಕ್ರೀಮೂ ಬೇಕು, ಹಾಗೆ ಇದು ಒಳಗಿನ ಒಂಥರ ಏನು ಒಳಗಿನ ಸುಖ ಕೊಡುವ ಧ್ಯಾನ ಭಜನೆಯೂ ಬೇಕು. ಸೊ ಅದರ ಅರ್ಥ ನಾವು ಹೊರ ಪ್ರಪಂಚದ ಸುಖಗಳನ್ನು ಇಷ್ಟಪಡಬಾರ್ದು ಅಂತ ಹೇಳಿ ಅಲ್ಲ. ಆದರೆ ಯಾವಾಗ ನಾವು ಅದಿಲ್ಲದೆ ಜೀವನನೇ ಇಲ್ಲ ಅಂತ ಕೆಲವು ವಿಷಯಗಳಲ್ಲಿ, ಕೆಲವು ವ್ಯಕ್ತಿಗಳಲ್ಲಿ ಮಾಡ್ಕೊಳ್ತೀವಿ, ನೀವು ನೋಡಿ. ಸೊ ಅದನ್ನು ನಾವು ನೋಡ್ಕೊಳ್ಳೋಣ ಶುರುವಿನ ಹಂತದಲ್ಲಿ. ಅಟ್ಲೀಸ್ಟ್ ನಮ್ಮ ಮಕ್ಕಳ ಒಂದು ವಿಷಯದಲ್ಲಿ ಮಕ್ಕಳು ಹಾಗಿಲ್ಲದಿದ್ದರೆ ಆಗೋದೇ ಇಲ್ಲ ನಮಗೆ. ನಮ್ಮ ಇಡೀ ಜೀವನವನ್ನು ನಾವು ಮಕ್ಕಳ ಆಧಾರದ ಮೇಲೆ ಇಡ್ತೀವಿ. ಅಥವಾ ನಮ್ಮ ಮೊಬೈಲ್ ಫೋನ್ ಇರ್ಬೋದು, ಅಥವಾ ನಮ್ಮ ಸಂಪತ್ತಿರ್ಬೋದು, ನಮ್ಮ ಕೆಲವು ಕೆಲಸ, ಕೆಲವರಿಗೆ ಗಿಡಗಳಿರ್ಬೋದು, ಕೆಲವರಿಗೆ ಹೆಂಡತಿ ಇರ್ಬೋದು, ಹೀಗೆ ಫ್ರೆಂಡ್ಸ್ ಇರ್ಬೋದು, ಒಂದಲ್ಲ ಒಂದು ವ್ಯಕ್ತಿಗಳು ಹಾಗೂ ವಸ್ತುಗಳು. ಸೊ ನಾವು ಚೆಕ್ ಮಾಡೋಣ ನಮ್ಮಲ್ಲಿ ಯಾವುದರ ಬಗ್ಗೆ, ಎಷ್ಟೆಲ್ಲ ವಿಷಯ ವ್ಯಕ್ತಿಗಳ ಬಗ್ಗೆ ನಮ್ಮಲ್ಲಿ ಅಟ್ಯಾಚ್ಮೆಂಟ್ ಅಂದರೆ ಇಲ್ಲಿ ರಾಗ, ಮೋಹ ಇದೆ ಅಂದರೆ ಅದೇನಾದರೂ ಹೆಚ್ಚು ಕಮ್ಮಿ ಆದರೆ ನಮಗೆ ಹೋಯಿತು, ನಮ್ಮ ಇಡೀ ಬುದ್ಧಿ ಭ್ರಮಣೆ ಆಗತ್ತೆ ನಮಗೆ. ಸೊ ಆ ಥರ ನಾವು ಯಾವುದನ್ನು ಮಾಡ್ಕೊಂಡಿದ್ದೀವಿ ಅಂತ ನಾವು ನೋಡಬೇಕು. ಸೊ ಆ ವಿಷಯಗಳೇ ಅಥವಾ ಆ ವ್ಯಕ್ತಿಗಳೇ ನಮಗೆ ಸಮಸ್ಯೆ ತರೋದು, ನಮಗೆ ದುಃಖ ತರುವಂಥವುಗಳು. ಯಾಕೆ? ನಮ್ಮನ್ನು ಅಲುಗಾಡಿಸುವಂಥವುಗಳು ಅವುಗಳು. ಸೊ ಹಾಗೆ ಇಲ್ಲಿ ಅರ್ಜುನನಿಗೆ ನಮ್ಮ ಒಳಗಡೆ ಇರುವ ಆ ಒಂದು ವಿಚಾರಶೀಲತೆಗೆ ಅಥವಾ ಸಾಧಕನಿಗೆ ಟೋಟಲ್ ಕನ್ಫ್ಯೂಷನ್. ನಾನು ಎರಡೂ ಬದಿಯನ್ನು ನೋಡ್ತೇನೆ ಶುರುವಿಗೆ, ಯಾರ್ಯಾರ ಜೊತೆ ಯುದ್ಧ ಮಾಡಬೇಕು. ಸೊ ನಾವು ಸಾಧನೆ ಶುರು ಮಾಡುವಾಗ ನಮ್ಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ, ಅಯ್ಯೋ ಎಲ್ಲರೂ ಈಗ ನಾವು ಕ್ಲಾಸಸ್ ಮಾಡುವಾಗ ಕೆಲವರು ಕೇಳ್ತಾರೆ, ಅಲ್ಲ ನಾವು ಈ ಕೋರ್ಸ್ ಮಾಡೋ ಮುಂಚೆ ಚಹಾ ಬಿಡಬೇಕಾ, ನಾನ್ ವೆಜ್ ಬಿಡಬೇಕಾ, ಹೀಗೆ ಹಲವಾರು ಪ್ರಶ್ನೆಗಳು, ಅಥವಾ ಕುಡಿಯೋದು ಬಿಡಬೇಕಾ. ಸೊ ಅದೆಲ್ಲ ಇದ್ದುಕೊಂಡೇ ನಾವು ಧ್ಯಾನ ಮಾಡಿ ಸ್ವಲ್ಪ ಪ್ರಯೋಜನ ಪಡಿಬೋದಾ? ಸೊ ಇಲ್ಲಿ ಹೆಚ್ಚಿನವರ ಅಪೇಕ್ಷೆ ಏನು? ಮೋಕ್ಷ ಅಲ್ಲವೇ ಅಲ್ಲ ಅವರ ಅಪೇಕ್ಷೆ, ಅಥವಾ ಆ ಪಾರಮಾರ್ಥಿಕ ಸುಖ ಅಪೇಕ್ಷೆ ಅಲ್ಲವೇ ಅಲ್ಲ. 99.9% ಜನರ ಅಪೇಕ್ಷೆ ಏನು? ನಾನು ಸ್ವಲ್ಪ ನನ್ನ ಒಂದು ನನಗೇನೆಲ್ಲ ಸಮಸ್ಯೆ ಇದೆ ಶಾರೀರಿಕವಾಗಿ ಅಥವಾ ಮಾನಸಿಕವಾಗಿ, ಅದನ್ನೆಲ್ಲ ಸರಿ ಮಾಡಿಕೊಂಡ್ರೆ ಮತ್ತೆ ನಾನು ಪಂಚೇಂದ್ರಿಯಗಳ ಮೂಲಕ ಈ ವಿಷಯ ವಸ್ತುಗಳನ್ನು ಭೋಗಿಸ್ಬೋದಾ ಅಂತ. ಶುಗರ್ ಕಮ್ಮಿ ಆದರೆ ಮತ್ತೆ ನಾನು ಆರಾಮವಾಗಿ ಸ್ವೀಟೆಲ್ಲ ತಿನ್ಬೋದಲ್ಲ, ಅಥವಾ ನನ್ನ ಶರೀರ ಎಲ್ಲ ಗಟ್ಟಿ ಆದರೆ ಮತ್ತೆ ನಾನು ವಾಪಸ್ ಏನೇನು ಮುಂಚೆ ಮಾಡ್ತಿದ್ದೆ, ಮುಂಚೆ ನಾನು ಅಷ್ಟು ಕೆಲಸ ಮಾಡ್ತಿದ್ದೆ, ಅಷ್ಟು ಚೆನ್ನಾಗಿ ಆಟ ಆಡ್ತಿದ್ದೆ, ಮತ್ತೊಂದು ಎಲ್ಲ ಹೇಳ್ತಾರಲ್ಲ, ಅದನ್ನೆಲ್ಲ ನಾನು ವಾಪಸ್ಸು ಮಾಡ್ಬೋದಾ? ಇದು ಹೆಚ್ಚಿನವರ ಆಧ್ಯಾತ್ಮ ಪಥದ ಉದ್ದೇಶ. ಇದನ್ನು ನಾವು ಪ್ರತಿಯೊಬ್ಬರು ಇನ್ಕ್ಲೂಡಿಂಗ್ ಮೈ ಸೆಲ್ಫ್ ನಾವು ನಮಗೆ ಪ್ರಶ್ನೆ ಮಾಡಬೇಕು.
ನಮ್ಮ ಈ ಸಾಧನೆಯ ಉದ್ದೇಶ ಏನು? ಇನ್ನು ನಾವು ಎಷ್ಟೊಂದರಲ್ಲಿ ಸ್ಟಕ್ ಆಗಿದ್ದೀವಿ? ನಿಜವಾಗಿಯೂ ನಮಗೆ ಆ ಕೃಷ್ಣ ಬೇಕಾ? ಕೃಷ್ಣ ಬೇಕು ಅಂತ ಹೇಳಿದರೆ ಯಾಕೆ ಬೇಕು? ಮತ್ತೆ ನಮ್ಮ ಲೌಕಿಕ ಸುಖದಲ್ಲಿ ಏನು ಪ್ರಗತಿ ಅಥವಾ ಇನ್ನಷ್ಟು ಫಲಿತಾಂಶ ಕೊಡಲಿಕ್ಕೆ ಕೃಷ್ಣ ಬೇಕಾ ನಮಗೆ? ಇದು ನಾವು ಪ್ರಶ್ನೆ ಮಾಡಬೇಕು. ಲೌಕಿಕ ಸುಖಕ್ಕೋಸ್ಕರ ನಮಗೆ ಕೃಷ್ಣ ಬೇಕು ಅಂತ ಆದರೆ ನಮಗೆ ಸಿಗುವ ಪ್ರಯೋಜನ ಅಷ್ಟಕ್ಕಷ್ಟೇ. ಪ್ರಯೋಜನ ಸಿಗೋದಿಲ್ಲ ಅಂತ ಅಲ್ಲ, ಆದರೆ ಅಷ್ಟಕ್ಕಷ್ಟೇ. ಅದು ಅತ್ಯುನ್ನತವಾದ ಅಪೇಕ್ಷೆಯಲ್ಲ. ನಿಜವಾದ ಅಪೇಕ್ಷೆ ಅಂದರೆ ಆ ಮುಮುಕ್ಷುತ್ವ. ಮುಮುಕ್ಷತ್ವ ಯಾರು ಅಂತ ನೆನಪಿದೆಯಾ ನಮಗೆ? ನಮ್ಮ ಈ ಮಹಾರಥಿಗಳಲ್ಲಿ ಮುಮುಕ್ಷತ್ವವನ್ನು ರೆಪ್ರೆಸೆಂಟ್ ಮಾಡಿದವನು ಯಾರು? ಇಡೀ ಪಾಂಡವರ ಸೈನ್ಯದ ಸೇನಾಧಿಪತಿ ದೃಷ್ಟದ್ಯುಮ್ನ, ದೃಪದನ ಮಗ. ದೃಪದ ವೈರಾಗ್ಯವನ್ನು ರೆಪ್ರೆಸೆಂಟ್ ಮಾಡಿದ ಹಾಗೆ ದೃಪದನ ಮಗ ದೃಷ್ಟದ್ಯುಮ್ನ ಆ ಮುಮುಕ್ಷುತ್ವ ಅಂದರೆ ಆ ಮೋಕ್ಷದ ಕಡೆಗೆ ಇರುವಂತಹ ತೀವ್ರವಾದ ದಾಹ, ಅದನ್ನು ರೆಪ್ರೆಸೆಂಟ್ ಮಾಡಿದ. ಸೊ ಎಲ್ಲಿಯವರೆಗೆ ನಮಗೆ ಆ ದಾಹ ನಮ್ಮಲ್ಲಿ ಹುಟ್ಟಿಕೊಳ್ಳೋದಿಲ್ಲ, ಅಲ್ಲಿಯವರೆಗೆ ಈ ಸಂಘರ್ಷನೇ ಶುರುವಾಗಿರೋದಿಲ್ಲ. ನಾವು ಸುಮ್ಮನೆ ಲೌಕಿಕ ಸುಖಕ್ಕೋಸ್ಕರ ಈ ಧ್ಯಾನ, ಪ್ರಾಣಾಯಾಮ, ಆಸನ ಇತ್ಯಾದಿ ಎಲ್ಲ ನಾವು ಮಾಡ್ತಾ ಇರ್ತೀವಿ ಅಷ್ಟೇ. ಸೊ ಆ ಪಾಂಡವರ ಸೇನೆ ಯುದ್ಧಕ್ಕೆ ಸಿದ್ಧರಾಗಬೇಕಾದ್ರೆ ಆ ದೃಪದ ಅದರ ಪಥ್ಯವನ್ನು ತಗೊಳ್ಬೇಕು. ಅರ್ಥಾತ್ ನಮ್ಮಲ್ಲಿ ಆ ದಾಹ ಉಟ್ಕೊಳ್ಬೇಕು. ಸೊ ಇದೆಲ್ಲವೂ ನಮಗೆ ನಾವು ಹಾಕಬೇಕಾದ ಪ್ರಶ್ನೆ. ಸೊ ಎಷ್ಟೋ ಒಂದು ಈ ಭಗವದ್ಗೀತೆಯ ಅರ್ಥವನ್ನು ಆ ಲೌಕಿಕವಾದ ಜೀವನಕ್ಕೆ ಹಲವಾರು ರೀತಿಯಲ್ಲಿ ನಾವು ಅರ್ಥೈಸ್ಕೊಳ್ಬೋದು. ಹೆಚ್ಚಿನ ಅರ್ಥಗಳು ಅದೇ ರೀತಿ ಇರುತ್ತೆ. ಜೀವನದಲ್ಲಿ ನಾವು ಯಾವ ರೀತಿ ನಮಗೆ ಯಾವುದೇ ಒಂದು ಕೆಲಸದಲ್ಲಿ ಪ್ರಗತಿ ಸಿಗಬೇಕಾದ್ರೆ, ಜಯ ಸಿಕ್ಕಬೇಕಾದ್ರೆ ಅದಕ್ಕೆ ಒಂದು ಪ್ರೇರಣೆ ಭಗವದ್ಗೀತೆ ಅಂತ ಹೆಚ್ಚಿನ ವ್ಯಾಖ್ಯಾನಗಳು ಸಿಗುತ್ತೇವಲ್ವ. ಸೊ ಆ ರೀತಿ ನಾವು ಅರ್ಥ ಮಾಡಿಕೊಂಡ್ರೆ ಸಾಕು. ಆದರೆ ಇಲ್ಲಿ ನಮ್ಮ ಡೈರೆಕ್ಷನ್ ಅಥವಾ ದಿಕ್ಕೇ ಒಳಮುಖದ ಪ್ರಯಾಣ. ಅರ್ಥ ಆಯ್ತಲ್ವ? ಸೊ ಅದರ ಅರ್ಥ ನಾವು ಇದರ ಬಗ್ಗೆ ಶುರು ಮಾಡಿದ ತಕ್ಷಣ ನಮಗೆಲ್ಲ ಒಳಮುಖದ ಪ್ರಯಾಣದ ಅರಿವು ಇರಬೇಕು ಅಂತೇಳಿ ಇಲ್ಲ. ಆದರೆ ಪ್ರಶ್ನೆಗಳು ಮೂಡಲಿ ನಮ್ಮಲ್ಲಿ. ನಾನು ಎಲ್ಲಿದ್ದೀನಿ? ನಾನು ಇನ್ನೂ ಹೊರಗೆ ಇದ್ದೇನಾ? ಅಥವಾ ಸ್ವಲ್ಪ ಆದರೂ ಒಳಗಡೆ ಆಸಕ್ತಿ ಇದೆಯಾ? ಕಿಂಚಿತ್ ಆಸಕ್ತಿ ಇದ್ದರೂ ಸಾಕು, ಅದು ಕ್ರಮೇಣ ಅದನ್ನು ನಾವು ಹೆಚ್ಚು ಕೊಳ್ಳಿಕ್ಕೆ ಸಾಧ್ಯ. ಯಾಕೆಂದರೆ ನಾವು ಪ್ರತಿಯೊಬ್ಬರಲ್ಲೂ ಅಥವಾ ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕಾದ ಒಂದೇ ಒಂದು ಸತ್ಯ, ಅಟ್ಲೀಸ್ಟ್ ನಮಗೆ ಈ ಒಂದು ಲೌಕಿಕ ಜೀವನದಲ್ಲಿ ಇರುವ ಒಂದೇ ಒಂದು ಸತ್ಯ ಅಂದರೆ ನಾವೆಲ್ಲರೂ ಕೂಡ ಈ ಶರೀರವನ್ನು ಬಿಡಬೇಕು. ಈ ಶರೀರ ನಶ್ವರ. ಯಾರೂ ಕೂಡ 1000 ವರ್ಷವರೆಗೆ ಈ ಶರೀರವನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಇನ್ನು ಕೆಲವು ವರ್ಷಗಳಲ್ಲಿ ನಮ್ಗೆ ಗೊತ್ತಿಲ್ಲ ಎಷ್ಟು ವರ್ಷ ನಾವು ಬದುಕ್ತೀವಿ ಅಂತ. ಅಂತೂ ಖಡಾಖಂಡಿತವಾಗಿ ನಮ್ಗೆ ಗೊತ್ತಿದೆ, ಈ ಶರೀರ ನಾವು ಬಿಡಬೇಕು. ಇದಕ್ಕೆ ವಯಸ್ಸಾಗತ್ತೆ, ಶಕ್ತಿ ಕುಂದತ್ತೆ, ಒಂದಲ್ಲ ಒಂದು ಸಮಸ್ಯೆಗಳು ಶುರುವಾಗತ್ತೆ. ದಟ್ ಈಸ್ ದಿ ಫ್ಯಾಕ್ಟ್. ವಿ ಹ್ಯಾವ್ ಟು ಆಕ್ಸೆಪ್ಟ್ ದ್ಯಾಟ್ ಅಲ್ವಾ? ಸೊ ಈ ಶರೀರ ಹೋಗುವ ಮುಂಚೆ ಆದರೂ ಕೂಡ ನಾವು ಆ ಕೃಷ್ಣನನ್ನು ಅಥವಾ ಆ ಕೃಷ್ಣನ ಎನರ್ಜಿಯ ಒಂದು ಕಿಂಚಿತ್ ಅನ್ನಾದರೂ ಕೂಡ ತಿಳ್ಕೊಳ್ಳುವ ಪ್ರಯತ್ನ ಮಾಡಬೇಡವಾ? ಅಥವಾ ಇನ್ನು ಎಷ್ಟು ಜನ್ಮಗಳನ್ನು ನಾವು ಪಡಿಬೇಕು ಆ ಮೋಕ್ಷವನ್ನು ಹೊಂದಲಿಕ್ಕೆ? ಸೊ ಅಂತ ನಾವು ನಮ್ಮನ್ನೇ ಪ್ರಶ್ನೆ ಮಾಡ್ಕೊಳ್ಳಿಕ್ಕೆ ಶುರುವಾದಾಗ ಆ ದಾಹ ಶುರುವಾಗತ್ತೆ ನಮ್ಮಲ್ಲಿ. ಹೌದಲ್ವಾ? ಇಷ್ಟೊಂದು ಜನ್ಮಗಳಲ್ಲಿ ಇಷ್ಟೊಂದು ಸುಖವನ್ನು, ಪ್ರಾಪಂಚಿಕವಾಗಿ ಸುಖಗಳನ್ನು ಅನುಭವಿಸಿದ್ದೀವಿ. ಆದರೆ ಕೊನೆಗೆ ಅದರಿಂದ ಬರೋದು ಕಷ್ಟವೇ. ಯಾವುದರಿಂದ ನಾವು ಸುಖ ಅಂತ ನಾವು ಎಣಿಸ್ಕೊಳ್ತೀವಿ ನೋಡಿ, ಆ ಸುಖದ ವಸ್ತು ಅಥವಾ ವ್ಯಕ್ತಿ ಅದು ಒಂದಲ್ಲ ಒಂದು ದಿವಸ ಹೋಗೇ ಹೋಗುತ್ತೆ.
ಅಥವಾ ಆ ಸುಖವನ್ನು ಅನುಭವಿಸುವ ನಮ್ಮ ಇಂದ್ರಿಯ, ಕಣ್ಣಾಗಲಿ, ಕೈ ಆಗಲಿ, ಚರ್ಮ ಆಗಲಿ, ಯಾವುದೇ ಆಗಲಿ, ನಾಲಿಗೆ ಆಗಲಿ, ಅದು ಹೊರಟು ಹೋಗುತ್ತೆ. ಒಂದೋ ಅದು, ಒಂದೋ ಇದು. ಅದು ನಶ್ವರ, ಹೌದೇ ಹೌದು, ಎಲ್ರಿಗೂ ಗೊತ್ತು. ಹಾಗಾಗಿ ಈ ಒಂದು ಸುಖವನ್ನು ನಮಗೆ ಅನುಭವಿಸಲಿಕ್ಕೆ ಅನುವು ಮಾಡಿಕೊಡುವ ಆ ಶಕ್ತಿ, ಅಥವಾ ಈ ಒಂದು ಎಲ್ಲವನ್ನು ಸೃಷ್ಟಿ ಮಾಡಿರುವ ಆ ಶಕ್ತಿ, ಆ ಶರೀರ ಅಥವಾ ಇಂದ್ರಿಯಗಳಿಂದ ಮಿಗಿಲು ಏನೋ ಒಂದು ಇದೆ, ಅದು ಕಣ್ಣಿಗೆ ಕಾಣುತ್ತಾ ಇಲ್ಲ. ಆ ತತ್ವ, ಅದನ್ನು ನಾನು ತಿಳ್ಕೊಳ್ತೀನಿ. ಯಾಕೆಂದರೆ ಅದು ಪರ್ಮನೆಂಟ್ ಅಲ್ವಾ? ಆ ಶಕ್ತಿಯನ್ನು ತಿಳ್ಕೊಳ್ತೀನಿ ಅನ್ನುವ ಒಂದು ಆಸೆ ನಮ್ಮಲ್ಲಿ ಮೂಡಿತಾ ಅದನ್ನು ವೃದ್ಧಿ ಮಾಡಿಕೊಳ್ಬೇಕು ನಾವು. ಅದಕ್ಕೋಸ್ಕರ ನಾವು ಇಂಥದನ್ನೆಲ್ಲ ಕೇಳ್ಕೊಳ್ಬೇಕು, ಓದ್ತಾ ಹೋಗಬೇಕು. ಸೊ ಆವಾಗ ನಮ್ಮ ಆ ಮುಮುಕ್ಷುತ್ವ ವೃದ್ಧಿಸುತ್ತೆ. ಇಲ್ಲದಿದ್ದರೆ ಏನಾಗತ್ತೆ, ನಾವು ಬರೇ ಪ್ರಾಪಂಚಿಕ ವಿಷಯಗಳಲ್ಲೇ ನಮ್ಮ ಕೆಲಸ, ನಮ್ಮ ತಾಪತ್ರಯಗಳು ಅದರಲ್ಲೇ ಇದ್ದರೆ ನಮಗಿದು ಮರೆತು ಹೋಗುತ್ತೆ. ಹಾಗಾಗಿ ಭಗವದ್ಗೀತೆ ಅದನ್ನೆಲ್ಲ ನಾವು ಪಾರಾಯಣ ಮಾಡೋದು, ಭಾಗವತದ ಪಾರಾಯಣ ಮಾಡೋದು, ಅಥವಾ ಈ ಒಳ್ಳೆಯ ವಿಚಾರಗಳನ್ನು, ನಮ್ಮ ಪರಂಪರೆಯಲ್ಲಿ ಇರುವ ಆಧ್ಯಾತ್ಮಿಕ ಗ್ರಂಥಗಳನ್ನು ಮತ್ತೆ ಮತ್ತೆ ಓದಿ ಮೆಲುಕು ಹಾಕೋದು. ಮತ್ತೆ ಮತ್ತೆ ಯಾಕೆ ನಾವು ಮತ್ತೆ ಮತ್ತೆ ಜಾರ್ತೀವಿ? ನಾವು ಎಣಿಸ್ಬೋದು, ಒಂದು ಸಲ ನಾನು ಎಲ್ಲ ಶ್ಲೋಕ ಬಾಯ್ಪಾಠ ಮಾಡಿದ್ದೀನಿ ಸಾಕು, ಒಂದು ಸಲ ಓದಿದ್ದೀನಿ, 10 ಸಲ ಓದಿದ್ದೀನಿ. ಇಲ್ಲ, ಮತ್ತೆ ಮತ್ತೆ ಮೆಲುಕು ಹಾಕಬೇಕು. ಯಾಕೆ? ಇದೆಲ್ಲ ವೆರಿ ವಾಲಟೈಲ್, ಅಂದರೆ ಅದು ನಮಗೆ, ನಾವು ಸ್ಲಿಪ್ ಆಗ್ತೀವಿ. ಬಾಹ್ಯ ಪ್ರಪಂಚದ ಆಕರ್ಷಣೆ ಅಷ್ಟು ಇದೆ. ಎಸ್ಪೆಷಲಿ ನಾವು ಈ ಕಲಿಯುಗದಲ್ಲಿ, ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ನಾವು ಮತ್ತೆ ಮತ್ತೆ ಸೆಳೆದುಕೊಳ್ಬಿಡ್ತೀವಿ, ನಮ್ಮನ್ನು ಸೆಳೆಯುತ್ತೆ ಹೊರಗಡೆ. ಹಾಗಾಗಿ ಸುಲಭ ಇಲ್ಲ. ಅದಕ್ಕೋಸ್ಕರ ವಿ ಹ್ಯಾವ್ ಟು ಬಿ ಆಲ್ವೇಸ್ ಕನೆಕ್ಟೆಡ್ ವಿತ್ ದಿ ಡಿವೈನ್ ಅಂತ ಆದರೆ ನಾವು ಇವುಗಳನ್ನೆಲ್ಲ ಮತ್ತೆ ಮತ್ತೆ ಓದ್ಕೊಳ್ಳೋದು, ಅಥವಾ ಡೈಲಿ ಕೆಲವು ಶ್ಲೋಕಗಳನ್ನು ಓದೋದು, ಇದನ್ನು ಮಾಡಬೇಕು. ಮತ್ತು ನಮಗೆ ನಾವು ಪ್ರಶ್ನೆ ಹಾಕಬೇಕು, ನಾನು ಯಾಕೆ ಇವುಗಳನ್ನು ಓದ್ತಾ ಇದ್ದೀನಿ? ಎರಡನೇ ಪ್ರಶ್ನೆ, ಬಾಹ್ಯ ಪ್ರಪಂಚದ ಸುಖಕ್ಕೇನಾ, ಅಥವಾ ನನ್ನ ಸಮಸ್ಯೆಗಳು ಸುಧಾರಿಸಲಿಕ್ಕಾ? ಅಫ್ಕೋರ್ಸ್ ಸುಧಾರಿಸಲಿಕ್ಕೆ ಮಾಡಿ, ಬಟ್ ಜೊತೆಗೆ ಅಂತರಾತ್ಮದ ಕಡೆಗೆ ಹೋಗ್ತಾ ಇದೇನಾ, ಸ್ವಲ್ಪ ಆದರೂ ಆಸಕ್ತಿ ಇದೆಯಾ ಅಂತ ನಾವು ಪ್ರಶ್ನೆ ಹಾಕಬೇಕು. ಸೊ ಅದು ನಮಗೆ ಇರುವ ಹೋಮ್ವರ್ಕ್ ಈ ವಾರಕ್ಕೆ. ಸರಿ? ಸೊ ಈಗ ಅರ್ಜುನ ಯಾತಕ್ಕೋಸ್ಕರ ಕೃಷ್ಣನ ಹತ್ರ ರಥವನ್ನು ಮಧ್ಯಕ್ಕೆ ನಿಲ್ಲಿಸಲಿಕ್ಕೆ ಹೇಳಿದ, ಅದನ್ನು ನಾವು ಯಾವ ರೀತಿ ತಗೊಳ್ಬೋದು ಅಂತ ನಾವು ನೋಡಿದ್ವಿ. ಈಗ ಸಂಜೆ ಇವಾಗ ಏನು ಹೇಳ್ತಾನೆ ಅಂತ ನೋಡೋಣ. 24ನೇ ಶ್ಲೋಕ ಇದು. ಏವಂ ಉಕ್ತೋ ಹೃಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಅರ್ಥವನ್ನು ಆಮೇಲೆ ಹೇಳ್ತೇನೆ. ಇದರ ನಂತರದ ಶ್ಲೋಕ 25ನೇ ಶ್ಲೋಕ. ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯ ಏತಾನ್ ಸಮವೇತಾನ್ ಕುರೂನ್ ಇತಿ ಅಂತ. ಸೊ ಇದು ಸಂಜಯ ಧೃತರಾಷ್ಟ್ರನ ಹತ್ರ ಹೇಳೋದು. ಅರ್ಥ ಏನು ಅಂತ ನೋಡ್ಕೊಳ್ಳೋಣ. ಸಂಜಯ್ ಹೇಳಿದ, ಧೃತರಾಷ್ಟ್ರನೇ, ಅರ್ಜುನನು ಹೀಗೆ ಹೇಳಿದಾಗ, ಹೇಗೆ ಹೇಳಿದಾಗ, ರಥವನ್ನು 2 ಸೇನೆಯ ಮಧ್ಯದಲ್ಲಿ ನಿಲ್ಲಿಸು ಅಂತ ಹೇಳಿದಾಗ, ಭಗವಾನ್ ಶ್ರೀಕೃಷ್ಣನು 2 ಸೈನ್ಯಗಳ ಮಧ್ಯದಲ್ಲಿ ಭೀಷ್ಮ ದ್ರೋಣಾಚಾರ್ಯರ ಹಾಗೂ ಸಂಪೂರ್ಣ ರಾಜರುಗಳ ಎದುರಿನಲ್ಲಿ ಉತ್ತಮವಾದ ರಥವನ್ನು ನಿಲ್ಲಿಸಿ, ಪಾರ್ಥನೇ, ಯುದ್ಧಕ್ಕಾಗಿ ನೆರೆದಿರುವ ಈ ಕೌರವರನ್ನು ನೋಡು ಎಂದು ಹೇಳಿದನು. ಸೊ ಕೃಷ್ಣ ಏನು ಮಾಡ್ತಾನೆ ಈಗ, ಅರ್ಜುನ ಹೇಳಿದ ಹಾಗೆ
ತನ್ನ ಅತ್ಯುತ್ತಮವಾದ ಆ ರಥ ವಿಶೇಷ ರಥದ ಬಗ್ಗೆ ನಾವು ಕಳೆದ ಸಲ ನೋಡಿದ್ದೀವಿ. ಆ ರಥ ಅದನ್ನು ಕೊಟ್ಟಿರೋರು ಯಾರು, ಕುದುರೆಗಳನ್ನು ಯಾರು ಕೊಟ್ಟು ಅರ್ಜುನನಿಗೆ, ಅದರಲ್ಲಿ ಧ್ವಜ ಯಾವುದು ಹನುಮಂತನದು, ಅದರ ಸೈಜು, ಆ ಧ್ವಜದ ಉದ್ದ, ಇದನ್ನೆಲ್ಲ ನಾವು ಲಾಸ್ಟ್ ಟೈಮ್ ನೋಡಿದ್ದೀವಲ್ವ. ಅಂತಹ ಅತ್ಯುತ್ತಮವಾದ ರಥವನ್ನು ಎರಡೂ ಸೈನ್ಯಗಳ ಮಧ್ಯೆ ಎಸ್ಪೆಷಲಿ ಭೀಷ್ಮ, ದ್ರೋಣಾಚಾರ್ಯಗಳು ಹಾಗೂ ಆ ಎಲ್ಲ ಮಹಾರಥಿಗಳಿದ್ದಾರಲ್ಲ ಅವರ ಎದುರು ರಥವನ್ನು ನಿಲ್ಲಿಸಿ ನೋಡು ಇವರನ್ನೆಲ್ಲ ಅಂತ ಶ್ರೀಕೃಷ್ಣ ಅರ್ಜುನನ ಹತ್ರ ಹೇಳಿದ ಅಂತ. ಇದರ ನೆಕ್ಸ್ಟ್ ಶ್ಲೋಕ ಕೂಡ ನಾವು ಓದಿ ಆಮೇಲೆ ಡಿಸ್ಕಸ್ ಮಾಡೋಣ. ಇದರ ನೆಕ್ಸ್ಟ್ 26ನೇ ಶ್ಲೋಕ ಸಂಧಿ ವಿಂಗಡಿಸಿ ಓದೋಣ. ತತ್ರ ಅಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತೃನ್ ಅಥ ಪಿತಾಮಹಾನ್ ಆಚಾರ್ಯನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀನ್ ತಥಾ ಶ್ವಶುರಾನ್ ಸುಹೃದಃ ಚ ಏವ ಸೇನಯೋಃ ಉಭಯೋ ಅಪಿ. ಇದರ ಅರ್ಥ, ಅರ್ಜುನ ಏನು ಮಾಡಿದ ಅಂತ. ಇದಾದ ಬಳಿಕ ಪಾರ್ಥನು ಅಂದರೆ ಅರ್ಜುನನು ಆ ಎರಡೂ ಸೈನ್ಯಗಳಲ್ಲಿ ಸೇರಿದ ಸಂಬಂಧಿಕರ ವಿವರ ಇಲ್ಲಿ ಯಾರನ್ನೆಲ್ಲ ನೋಡಿದ ಅಂತ. ಸೊ ಎರಡೂ ಸೈನ್ಯಗಳಲ್ಲಿ ಸೇರಿದ ದೊಡ್ಡಪ್ಪ ಚಿಕ್ಕಪ್ಪಂದಿರು, ಅಜ್ಜ ಮುತ್ತಜ್ಜರು, ಪಿತೃನ್ ಅಂದರೆ ಇಲ್ಲಿ ಬಹುವಚನ, ಪಿತೃನ್ ಅಂದರೆ ಅಪ್ಪರು, ಅಪ್ಪ ಹಾಗೂ ಚಿಕ್ಕಪ್ಪರು, ಎಲ್ಲರೂ ಅಪ್ಪರೇ ಅಲ್ವಾ, ದೊಡ್ಡಪ್ಪ ಚಿಕ್ಕಪ್ಪ ಇತ್ಯಾದಿಗಳು. ಅಜ್ಜ ಮುತ್ತಜ್ಜರು ಅಂದರೆ ಪಿತಾಮಹಾನ್, ಗುರುಗಳು ಆಚಾರ್ಯಾನ್, ಸೋದರ ಮಾವಂದಿರು ಮಾತುಲಾನ್, ಸಹೋದರರು ಭ್ರಾತೃನ್, ಮಕ್ಕಳು ಮೊಮ್ಮಕ್ಕಳು ಅಂದರೆ ಇಲ್ಲಿ ಪುತ್ರಾನ್ ಪೌತ್ರಾನ್, ಪೌತ್ರ ಅಂದರೆ ಮೊಮ್ಮಗ, ಮಕ್ಕಳು ಮೊಮ್ಮಕ್ಕಳು, ಪುತ್ರಾನ್ ಪೌತ್ರಾನ್, ಹಾಗೂ ಮಿತ್ರರು ಸಖೀನ್, ಮಾವಂದಿರು, ಶ್ವಶುರಾನ್, ಶ್ವಶುರಾನ್ ಅಂದರೆ ಹೆಂಡತಿಯ ತಂದೆ ಶ್ವಶುರ, ಆಯಿತಾ. ಹಾಗೂ ಸುಹೃದಯರನ್ನು ನೋಡಿದನು, ಒಳ್ಳೆಯ ಹೃದಯ ಇರುವವರನ್ನು ಕೂಡ ನೋಡಿದನು. ಇದು ಯಾರು ನೋಡಿದ್ದು? ಅರ್ಜುನ ನೋಡಿದ್ದು. ಎರಡೂ ಸೈನ್ಯದಲ್ಲಿ ಎಲ್ಲರೂ ತನ್ನ ಸಂಬಂಧಿಕರೇ ತುಂಬಿರ್ತಾರೆ. ಎಲ್ಲರೂ ಬೇರೆ ಬೇರೆ ಪಕ್ಷ ವಹಿಸಿದರು. ಇನ್ಫ್ಯಾಕ್ಟ್ ಇಡೀ ಪ್ರಪಂಚದಿಂದ ಎಲ್ಲ ಜನರು ಬಂದರಂತೆ, ಬೇರೆ ಬೇರೆ ದೇಶದಿಂದ ಎಲ್ಲ ಜನ ಬಂದು ಎರಡೆರಡು ಪಕ್ಷಗಳನ್ನು ವಹಿಸ್ಕೊಂಡ್ರು ಅಂತ. ಸೊ ಅವುಗಳಲ್ಲಿ ಎಲ್ಲರೂ ಕೂಡ ತಮ್ಮ ಸಂಬಂಧಿಕರೇ ಹಾಗೂ ಮಿತ್ರರೇ ಅನ್ನೋದನ್ನು ಪಾರ್ಥ ನೋಡಿದ. ಇವಾಗ ನಾವು ಅರ್ಜುನ ನೋಡಿದ್ದನ್ನು ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನೋಡಿದಾಗ ನಮಗೆ ಎಲ್ಲರಿಗೂ ಆಗುವ ಅನುಭವ, ನಾವು ನಮ್ಮ ಇನ್ನರ್ ಜರ್ನಿ ಶುರು ಮಾಡುವಾಗ ಸ್ವಲ್ಪ ಸಮಯದಲ್ಲೇ ನಮಗೆ ಆ ಹೊರಗಿನ ಪ್ರಪಂಚದ ವಿಷಯಗಳ ಬಗ್ಗೆ ಅತೀವವಾದ ಕ್ರೇವಿಂಗ್ ಶುರುವಾಗತ್ತೆ. ಎಷ್ಟೋ ಜನ ನಾನು ಎಲ್ಲವನ್ನು ಬಿಟ್ಟು ನಾನು ಇನ್ನು ಆಧ್ಯಾತ್ಮಿಕವಾದೇ ಜೀವನ ನಡೆಸೋದು ಅಂತ ಹೊರಡ್ತೀವಿ. ಎಷ್ಟೋ ಜನ ನಾವು ನೋಡಿದ್ದೀವಿ, ಎಲ್ಲ ಬಿಟ್ಟು ಒಂದು ಆಶ್ರಮಕ್ಕೆ ಹೋಗೋದು ಅಥವಾ ಇನ್ನೊಂದು ಕಡೆ ಎಲ್ಲವನ್ನು ಬಿಟ್ಟು ಹೋಗ್ತಾರೆ. ಬಟ್ ಆದರೆ ಅಲ್ಲಿ ಹೋದ ಮೇಲೆ ಏನಾಗತ್ತೆ, ಎಲ್ಲ ನೆನಪಾಗ್ಲಿಕ್ಕೆ ಶುರುವಾಗತ್ತೆ. ಯಾಕೆ? ನಮ್ಮೊಳಗಿನ ಆ ಒಂದು ಅರ್ಧಂಬರ್ಧ ಮೆಚುರಿಟಿ ಇರುವ ಆ ಒಂದು ಸಾಧಕ, ಅವನು ಯಾಕೆ ಸಾಧಕನಾಗಿ ಹೊರಟಿದ್ದು, ಆ ಜೀವನದಲ್ಲಿ ಉಂಟಾದ ಆ ಕಷ್ಟ ಕಾರ್ಪಣ್ಯಗಳಿಂದ ಅಥವಾ ತಾಪತ್ರಯಗಳಿಂದ ಬೇಸತ್ತು ಹೊರಟಿದ್ದು. ನಿಜವಾದ ಮುಮುಕ್ಷತ್ವದಿಂದ ಹೊರಡೋದಿಲ್ಲ ಹೆಚ್ಚಿನವರು ಆಧ್ಯಾತ್ಮಕ್ಕೆ. ಎಲ್ಲರೂ ಹೊರಡೋದು ಯಾಕೆ? ಅಯ್ಯೋ ನನಗೆ ಈ ಕಂಪನಿ ಸಾಕಾಯಿತು, ಈ ಪಾಲಿಟಿಕ್ಸ್ ರಾಜಕೀಯ ಸಾಕಾಯಿತು, ಈ ಮಕ್ಕಳು ಹೆಂಡತಿಯ ಸಮಸ್ಯೆ ಸಾಕಾಯಿತು, ಅಥವಾ ಈ ಒಂದು ಏನೇ ಒಂದು ಕಷ್ಟಗಳು ಸಾಕಾಯಿತು, ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ಅದೆಲ್ಲ ಇಲ್ಲದ ಜಾಗಕ್ಕೆ ಓಡೋದು.
ಆದರೆ ಎಲ್ಲಿಗೆ ನಾವು ಓಡಿ, ಆದರೆ ನಮ್ಮ ಈ ಪಂಚೇಂದ್ರಿಯಗಳನ್ನು ಹಾಗೂ ಅದಕ್ಕೆ ಕನೆಕ್ಟ್ ಆಗಿರೋ ಮನಸ್ಸನ್ನು ಬಿಟ್ಟು ನಾವು ಓಡಲಿಕ್ಕಾಗೋದಿಲ್ಲ. ಹೌದಲ್ವಾ? ಅದನ್ನೆಲ್ಲ ಹೊತ್ತುಕೊಂಡೇ ನಾವು ಓಡ್ತೀವಿ. ಅದರ ಅರ್ಥ ಏನು? ಈ ಕುರುಕ್ಷೇತ್ರ ನಮ್ಮ ಜೊತೆಗೇ ಇರುತ್ತೆ. ನೀವು ಕಂಪನಿ ಬದಲಿಸಿ, ಹೆಂಡತಿ ಗಂಡ ಬದಲಿಸಿ, ಮನೆ ಬದಲಿಸಿ, ಊರು ಬದಲಿಸಿ, ದೇಶ ಬದಲಿಸಿ, ಎಲ್ಲಿಗೆ ಹೋದರೂ ಕೂಡ ನೀವು ಈ ರಥ ಇದೆಯಲ್ವಾ, ಕುರುಕ್ಷೇತ್ರ ಅಥವಾ ಈ ಶರೀರ ಎಂಬ ರಥವನ್ನು ಹೊತ್ತುಕೊಂಡೇ ಹೋಗ್ಲಿಕ್ಕೆ ಸಾಧ್ಯ. ಶರೀರವನ್ನು ಇಲ್ಲಿ ಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ನೀವು ಅಮೇರಿಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಪಂಚೇಂದ್ರಿಯಗಳನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ಫ್ಯಾಕ್ಟ್ ಪಂಚೇಂದ್ರಿಯಗಳು ಎಲ್ರಿಗೂ ಬೇಕೇ ಬೇಕು. ಅದನ್ನು ಬಿಟ್ಟು ಹೋಗ್ಲಿಕ್ಕೆ ಯಾರೂ ರೆಡಿ ಇಲ್ಲ. ಸೊ ಅರ್ಥಾತ್ ನಾವು ಯಾವುದೇ ವಿಷಯ, ವಸ್ತು, ಸ್ಥಳವನ್ನು ಬದಲಿಸಿದರೂ ಕೂಡ ನಮ್ಮ ಈ ಕುರುಕ್ಷೇತ್ರ ನಮ್ಮ ಜೊತೆಗೆ ಇರುತ್ತೆ. ಅದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಹಾಗಾಗಿ ನಾವು ಯಾವುದನ್ನು ಸರಿ ಮಾಡಬೇಕು? ಈ ಪರಿಸ್ಥಿತಿಯನ್ನು ಸರಿ ಮಾಡೋದಲ್ಲ, ನಮ್ಮ ಮನಸ್ಥಿತಿಯನ್ನು ಸರಿ ಮಾಡಬೇಕು. ಯಾಕೆಂದರೆ ಇಲ್ಲದಿದ್ದರೆ ಈಗ ಅರ್ಜುನನಿಗೆ ಬಂದ ಹಾಗೆ ಎಲ್ಲದಕ್ಕೆ ರೆಡಿಯಾಗಿ ಯುದ್ಧಕ್ಕೆ ರೆಡಿಯಾದಾಗ ಮತ್ತೆ ಕಾಣುವುದು ನಮ್ಮ ಸಂಬಂಧಿಕರು, ಅರ್ಥಾತ್ ನಮ್ಮೊಳಗಿರುವ ಈ ಎಲ್ಲ ಕಾಮನೆಗಳು, ಪಂಚೇಂದ್ರಿಯಗಳೆಲ್ಲ ನಮ್ಮ ಸಂಬಂಧಿಕರೇ. ಈ ಮನಸ್ಸು ನಮ್ಮ ಸಂಬಂಧಿ, ಯುಗ ಯುಗಾಂತರಗಳಿಂದ ನಮ್ಮ ಸಂಬಂಧಿ. ಈ ಮೋಹಕ್ಕೆ ತುತ್ತಾಗುವ, ರಾಗ ದ್ವೇಷಗಳಿಗೆ ತುತ್ತಾಗುವ ನಮ್ಮ ಮನಸ್ಸು ಎಷ್ಟು ಸಮಯದಿಂದ ನಮ್ಮ ಜೊತೆ ಇದೆ. ನಮ್ಮ ಚಿಕ್ಕಪ್ಪಂದಿರು, ನಮ್ಮ ದೊಡ್ಡಪ್ಪಂದಿರು, ನಮ್ಮ ಮಾವಂದಿರು, ಸೋದರ ಮಾವಂದಿರು, ಸ್ನೇಹಿತರು ಎಲ್ಲ ನಮ್ಮ ಒಳಗಡೆ ಇದ್ದಾರೆ. ಸೊ ಬಾಹ್ಯ ಪ್ರಪಂಚದ ಎಲ್ಲ ಸುಖಗಳನ್ನು ಅನುಭವಿಸಲಿಕ್ಕೆ ಒದಗಿಸುವ ಎಲ್ಲ ಆ ಕ್ರೇವಿಂಗ್ಸ್, ಕಾಮನೆಗಳು, ಕೌರವರು ನಮ್ಮೊಳಗಡೆ ಇದ್ದಾರೆ. ಅವುಗಳನ್ನು ನಾನು ಹೇಗೆ ಕೊಲ್ಲಲಿ? ನಾನು ಹೇಗೆ ಚಹಾ ಬಿಡೋದು? ನಾನು ಹೇಗೆ ನಾನ್ ವೆಜ್ ಬಿಡೋದು? ಅಥವಾ ನಾನು ಹೇಗೆ ಆ ಒಂದು ಅತೀವ ಒಂದು ಆಕರ್ಷಣೆಯನ್ನು ಬಿಡೋದು? ಇದು ನಮಗೆ ಕಷ್ಟ ಆಗೋದು. ನಾನು ಹೇಗೆ ಗಂಗಸರ ಅಥವಾ ಈ ಆಲ್ಕೋಹಾಲ್ ಬಿಡೋದು? ಹೇಗೆ ಆ ಮಸಾಲೆಯುಕ್ತ ರುಚಿಯಾದ ಆಹಾರ ಬಿಡೋದು? ಮತ್ತೆ ನಾನು ಹೇಳ್ತಾ ಇದ್ದೀನಿ, ನಾವು ಎಲ್ಲವನ್ನು ಬಿಡಬೇಕು ಅನ್ನೋದಕ್ಕಿಂತ ಅಂತ ಹೇಳೋದಕ್ಕಿಂತ ಅದಕ್ಕೆ ಏನು ಸಿಲುಕಿ ಹಾಕಿರುವ ಮೋಹವನ್ನು ಬಿಡಬೇಕು ನಾವು. ಅದು ಇಂಪಾರ್ಟೆಂಟ್. ಅದಿಲ್ಲದೆ ಆಗೋದಿಲ್ಲ. ಸೊ ಅರ್ಥ ಆಯ್ತಲ್ವಾ? ಸೊ ನಾವು ಆಧ್ಯಾತ್ಮಿಕ ಪಥ ಅಂದರೆ ಆ ಒಂದು ಅಟ್ಯಾಚ್ಮೆಂಟ್, ಇಲ್ಲಿ ಅರ್ಜುನನಿಗೆ ಆದದ್ದು ಅಟ್ಯಾಚ್ಮೆಂಟ್ ಅಂದರೆ ಅವರಿಂದ ಸಂಬಂಧ ಹೇಗೆ ಕಡಿದುಕೊಳ್ಳೋದು? ನಮಗೆ ಕಷ್ಟ ಆಗೋದು ಅದುವೇ. ಚಹಾ ಇಲ್ಲದೆ ಆಗೋದೇ ಇಲ್ಲ, ಅದು ಪ್ರಾಬ್ಲಮ್ ನಮಗೆ. ಚಹಾ ಕುಡಿಯೋಣ, ಆದರೆ ಚಹಾ ಇದ್ದರೂ ಚಹಾ ಇಲ್ಲದಿದ್ದರೂ ನಾನು ಖುಷಿಯಿಂದ ಇರ್ತೇನಾ? ಇವತ್ತು ನನಗೆ ಏನು ಆ ಒಂದು ಗೋಬಿ ಮಂಚೂರಿ ಬೇಕೇ ಬೇಕು. ಸೊ ಅದು ಇದ್ದರೂ ಇಲ್ಲದಿದ್ದರೂ ನಾನು ಶಾಂತಿಯಿಂದ ಇದ್ದೇನಾ? ಚಡಪಟಿಕೆ ಶುರುವಾಗ್ತಾ ಇದೆಯಾ? ಯುದ್ಧ ಇಲ್ಲಿ ಶುರುವಾಗ್ತಾ ಇದೆಯಾ? ಸಂಘರ್ಷ? ಈ ಪ್ರಶ್ನೆ ನಾವು ನೋಡ್ಕೊಳ್ಬೇಕು. ಸೊ ಇವಾಗ ಅರ್ಜುನನಿಗೆ ನಡುವೆ ಬಂದಾಗ, ಅಂದರೆ ಆ ಯುದ್ಧ ಶುರುವಾಗುವಾಗ ಎಲ್ಲರೂ ನೋಡ್ತಾ ಕೃಷ್ಣ ಅರ್ಜುನನ ಮಧ್ಯೆ ನಿಲ್ಲಿಸಿದ ಅಂದರೆ ಅರ್ಥ ಏನು? ನಾವು ಸಾಧನಾ ಪಥದಲ್ಲಿ ಕೂತ್ಕೊಳ್ಳುವಾಗ ಅಥವಾ ಶುರು ಮಾಡುವಾಗ ನಮ್ಮೊಳಗಿನ ತತ್ವವೇ ನಮ್ಮ ಆ ಕಡೆ ಮತ್ತು ಈ ಕಡೆ ಎಲ್ಲ ವಿಷಯಗಳನ್ನು ಮತ್ತೆ ಎತ್ತಿ ಹಾಕ್ತದೆ. ಸೊ ನಾವು ಧ್ಯಾನಕ್ಕೆ ಹೋದಾಗ ನಮ್ಮ ಮೆಮರೀಸು, ನಮ್ಮ ಆಸೆಗಳು ಎಲ್ಲ ಎಚ್ಚೆತ್ತುಕೊಳ್ಳುತ್ತವೆ. ಆವಾಗ ನಮ್ಮ ಸಾಧಕ ಎಷ್ಟು ಸ್ಟ್ರಾಂಗ್ ಇದ್ದಾನೆ, ಎಷ್ಟು ಕಮಿಟೆಡ್ ಇದ್ದಾನೆ ನಮ್ಮೊಳಗಿನ ಸಾಧಕ, ಅದನ್ನು ನಾವು ನೋಡಬೇಕು. ಸೊ ಇವಾಗ ಅರ್ಜುನನಿಗೆ ಈ ಸಂದಿಗ್ಧ ಸ್ಥಿತಿಯಲ್ಲೇ ಬಂದು ತಲುಪಿದ್ದಾನೆ. ಅಲ್ಲೆಲ್ಲ ನೋಡಿದಾಗ ಸಂಬಂಧಿಕರನ್ನು ನೋಡ್ತಾನೆ. ಯಾಕೆಂದರೆ ಎರಡೂ ಪಕ್ಷದಲ್ಲಿ ಸಂಬಂಧಿಕರು ಮಿತ್ರರೇ ಇರೋದು. ಯುದ್ಧ ಆಗುವಾಗ ಎರಡೂ ಪಕ್ಷದವರು ಸಾಯ್ತಾರೆ ಅಲ್ವಾ? ಸೊ ಅದನ್ನೆಲ್ಲ ನೋಡ್ತಾ ನೋಡ್ತಾ ಅವನು ವಿಚಲಿತನಾಗುವ ವಿಷಯ ಮುಂದೆ ಉಂಟಾಗತ್ತೆ. ಸೊ ನಾವು ನಮ್ಮ ಪಥದಲ್ಲೂ ಕೂಡ
ನಮ್ಮ ಸಾಧನೆ ಶುರು ಮಾಡುವಾಗ ಈ ಥರದ ಸಂದಿಗ್ಧತೆ ಬಂದಾಗ ನಾವು ಮತ್ತೆ ದೃಢರಾಗಿರ್ತೇವ, ಮತ್ತೆ ಇದೆಲ್ಲ ಬೇಡಪ್ಪ, ಈ ಧ್ಯಾನ ಇದೆಲ್ಲ ನನಗಾಗಲಿಕ್ಕಿಲ್ಲ, ನಾನು ಲೈಫ್ನಲ್ಲಿ ಗಮ್ಮತ್ತು ಮಾಡ್ತೇನೆ, ನಮಗೆ ಕಾಣೋದು ಇದೊಂದು ಲೈಫು, ನನಗೆ ಎಷ್ಟು ಶಕ್ತಿ ಉಂಟು ಅಷ್ಟು ನಾನು ಗಮ್ಮತ್ತು ಮಾಡ್ತೇನೆ, ಇದೆಲ್ಲ ಬಿಡ್ತೇನೆ ಅಂತ ಹೋಗೋರೆ, ವಾಪಸ್ ಹೋಗೋರೆ ಜಾಸ್ತಿ. ಸೊ ನಾವು ಇದರಲ್ಲಿ ಎಲ್ಲಿರ್ತೀವಿ, ಸೊ ನಾವೇನು ಮಾಡ್ಬೋದು ಅಂತ ನಮಗೇನಾದರೂ ಮಾರ್ಗದರ್ಶನ ಸಿಗುತ್ತಾ ಇದರಿಂದ ಅಂತ ನಾವು ಮುಂದಿನ ವಾರ ನೋಡೋಣ. ಸರಿ, ಬರುವ ವಾರ ಕಾಣೋಣಲ್ವಾ? ನಮಸ್ತೆ, ಧನ್ಯವಾದಗಳು.